ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನಿವತ್ತು ಶಾವಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಈ ಬೆಲ್ಲ ಬಂದು ಅಂಗನವಾಡಿಯಲ್ಲಿ ರೇಷನ್ ಕೊಡ್ತಾರಲ್ಲ ಆ ಬೆಲ್ಲ. ಯಾಕಂತ ಅಂದರೆ ನನ್ನ ಮಗನ ಅಂದರೆ ಅಂಗನವಾಡಿಗೆ ಸೇರಿಸಿದ್ವಲ್ಲ, ಇನ್ನೂ 3.5 ವರ್ಷದ ತನಕ ಯಾರೂ ಕೂಡ ಸೇರಿಸ್ಕೊಡಲ್ಲ. ಬಟ್ ಇವಾಗ ಮಕ್ಕಳದು ಬರ್ತ್ ಸರ್ಟಿಫಿಕೇಟು ಅದೆಲ್ಲನೂ ಕೊಟ್ಟು ಬರ್ಸಿಸ್ತಾರೆ ಅಂಗನವಾಡಿಯಲ್ಲಿ ಫುಡ್ಗೆ ಅಂತ ಅಂದ್ಬಿಟ್ಟು ರೇಷನ್ ಕೊಡ್ತಾರೆ ತಿಂಗಳ. ಅದರಲ್ಲಿ ಬಂದಿರೋದು ಆ ಬೆಲ್ಲ ಬಂದು ಬ್ಲ್ಯಾಕು. ಅದನ್ನೇ ಹಾಕಿಬಿಟ್ಟು ಇವಾಗ ನಾನು ಶಾವಿಗೆ ಮಾಡೋದಕ್ಕೆ ಕಾಯಲ್ಲಿ ಮಾಡ್ತಾರಲ್ಲ ಅದಕ್ಕೆ ಪಾಕ ತೆಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಒಂದು 6-7 ಜನಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು, ತುಂಬ ದಿನ ಆಗಿತ್ತಲ್ಲ ಮಾಡಿ, ಏನೂ ಮಾಡಿರಲಿಲ್ಲ ಮನೇಲಿ. ಸರಿ ಆಯಿತು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಶಾವಿಗೆಗೆ ಕಾಯಿ ಹಾಲು ಬೇಕಲ್ವ, ಅದು ಬಿಳಿ ಬೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದು ಕಪ್ಪು ಬೆಲ್ಲ ಆಯಿತು, ಸ್ವಲ್ಪ ಟೇಸ್ಟು ಬೇರೆ ಥರ ಇರುತ್ತೆ. ಆಮೇಲೆ ಕಾಯಿ ಕೂಡ ನಾನು ಯೂಸ್ ಮಾಡ್ತಾಯಿಲ್ಲ, ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ. ಮನೇಲಿ ಕಾಯಿ ಸುಲ್ಕೊಡೋರು ಯಾರೂ ಇಲ್ಲ. ನನಗೆಲ್ಲ ಬಂದ್ರೂ ಒಂದೊಂದು ಕೆಲಸ ಬರೋಲ್ಲ ಅಂತಾರಲ್ಲ, ಹಂಗೆ ನನಗೂ ಕೂಡ ಕಾಯಿ ಸುಲಿಯೋದು ಬರೋದಿಲ್ಲ. ಅದಕ್ಕೆ ಕೊಬ್ಬರಿ ಇತ್ತಲ್ಲ ಮನೇಲಿ, ಕೊಬ್ಬರಿನೇ ತುರಿದು ರುಬ್ತಾಯಿದ್ದೀನಿ. ಇನ್ನು ಈ ಕಡೆ ಕೂಡ ಅಕ್ಕಿ ಹಿಟ್ಟನ್ನು ಮುದ್ದೆ ಮಾಡಬೇಕಲ್ವ, ಈಗ ಶಾವಿಗೆ ಒತ್ತೋದಕ್ಕೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾರೆ. ನಮ್ಮ ಮೇಲೆ ಅಕ್ಕಿ ಹಿಟ್ಟಿತ್ತು, ಹಾಗಾಗಿ ಮುದ್ದೆ ತಿರುವಣ ಅಂತ ಅಂದ್ಬಿಟ್ಟು ಬಿಸಿನೀರು ಇಡ್ತಾಯಿದ್ದೀನಿ. 2 ಕಡೆ, ಒಂದು ಕಡೆ ಪಾಕ ಬೇಯೋದಕ್ಕಿಟ್ಟರೆ ಇನ್ನೊಂದು ಕಡೆ ಹಸಿಟ್ಟಾಕಿ ಮುದ್ದೆ ತಿರುವುದಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ ಕೊಬ್ಬರಿ ನೋಡ್ತಾ ಇರ್ಬೋದು, ಈ ರೀತಿ ಒಡೆದು ಇವಾಗೆಲ್ಲನೂ ಕೂಡ ಒಂದು ಕಡೆಯಿಂದ ತುರ್ಕೊಳ್ತೀನಿ. ಕೊಬ್ಬರಿ ಅಷ್ಟು ಟೇಸ್ಟ್ ಬರಲ್ಲ, ಯಾಕಂತಂದರೆ ಕಾಯಲ್ಲಿ ಅಂದರೆ ಕಾಯಿ ಹಾಕ್ಬೇಕೆ ಹೊರತು ಕೊಬ್ಬರಿ ಏನು ಟೇಸ್ಟ್ ಬರಲ್ಲ, ಒಂಥರ ಬೇರೆ ಅದರ್ವೈಸ್ ಟೇಸ್ಟ್ ಅಂತ ಬರುತ್ತೆ. ಇನ್ನು ಹೇಳೋದಾದರೆ ಇನ್ನು ಕಾಯಲ್ಲಿ ಚೆಂದ. ಆಮೇಲೆ ರವೆ ಉಂಡೆಗೆ ಕೊಬ್ಬರಿ ಹಾಕಬೇಕು, ಕಾಯಿ ಹಾಕಿದ್ರೆ ಚೆನ್ನಾಗಿರಲ್ಲ. ಕೊಬ್ಬರಿ ಹಾಕಿದ್ರೇ ಅದಕ್ಕೆ ಟೇಸ್ಟು. ನೀವು ನೋಡ್ತಾ ಇರ್ಬೋದು, ಈ ರೀತಿ ಎಲ್ಲನೂ ಕೂಡ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ತೀನಿ. ಆವಾಗ ಹೆಂಗೆ ನಾವು ತೆಂಗಿನ ತುರಿ ತುರ್ಕೊತೀವಲ್ಲ ಅದೇ ರೀತಿ ಬರುತ್ತೆ. ಇವೆಲ್ಲ ತುರ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಮಗನ್ನ ಸ್ಕೂಲಿಗೆ ಕಳಿಸಿ ಮನೇಲೆಲ್ಲ ಕೆಲಸ ಮುಗಿಸಿ ಚಿಕ್ಕವನು ಮಲ್ಕೊಂಡಿದ್ದ, ಆಮೇಲೆ ಅವ್ನು ಮಲ್ಕೊಂಡಿರ್ಬೇಕಾದ್ರೆ ಇವೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದಿದ್ದು. ಅಂದರೆ ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದೆ ಬೆಳಗ್ಗೆ ಎದ್ದು ಬೇಗ. ನೀರು ಬಿಟ್ಟಿದ್ರಲ್ವ, ನೀರೆಲ್ಲ ಹಿಡ್ದು ಆಮೇಲೆ ಅದಾದ ನಂತರ ತಿಂಡಿ ಎಲ್ಲ ಮಾಡಿ ಮುಗಿಸಿ ಅವನಿಗೆ ರೆಡಿ ಮಾಡಿ ಕಳಿಸಿ ಸ್ಕೂಲ್ಗೆ. ಅವನಿಗೂ ಕೂಡ ಲಂಚ್ಗೆ ಮತ್ತು ಸ್ನ್ಯಾಕ್ಸಿಗೆಲ್ಲ ಕಳಿಸಿ, ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ರಲ್ಲ ಅವ್ರನ್ನೆಲ್ಲ ಕಳಿಸಿ, ಅದಾದ ನಂತರ ಚಿಕ್ಕವನು ಮಲಗಿಸಿ ಅವನಿಗೂ ಕೂಡ ತಿನ್ನಿಸಿ ಸ್ನಾನ ಮಾಡಿಸಿ ಮಲಗಿಸಿ ಆಮೇಲೆ ನಾನು ಈ ಕೆಲಸಗಳನ್ನ ಹಿಡ್ದಿರೋದು. ನೋಡ್ತಾ ಇರ್ಬೋದು, ಬೇಗ ಅಂದರೆ ಫಾಸ್ಟ್ ಮೋಡಿಗೆ ಇಟ್ಟಿದ್ದೀನಿ ವೀಡಿಯೋನ. ಎಲ್ಲ ವೀಡಿಯೋನೂ ಸ್ವಲ್ಪ ನನಗೆ ಎಡಿಟಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ಎಡಿಟಿಂಗ್ ಮಾಡಿಕೊಂಡ್ರೆ ನನಗೆ ಈಸಿ ಆಗುತ್ತೆ. ನಿಮಗೂ ಕೂಡ ಸಾಕಷ್ಟು ಜನಕ್ಕೆ ಈ ರೀತಿಯೇ ಇಷ್ಟ ಆಗುತ್ತೆ. ನನಗೆ ಎಡಿಟಿಂಗಲ್ಲಿ ತುಂಬ ಹೊತ್ತು ಕೂತ್ಕೋಬೇಕು ಅಂದರೆ ಆಗಲ್ಲ, ಹಂಗಾಗಿ ಈ ರೀತಿ ನಾನು ಎಡಿಟಿಂಗ್ನ ಮಾಡ್ಕೊತೀನಿ. ಅದಾದ ನಂತರ ನಾನು ಇನ್ನೇನು ಮುದ್ದೆ ತಿರುಗಬೇಕು, ಅಂದರೆ ಅಕ್ಕಿ ಹಿಟ್ಟಿನ ಮುದ್ದೆ ತಿರುಗಬೇಕು, ಅಷ್ಟರೊಳಗಡೆ ಆಗಲೇ ನನ್ನ ಮಗ ಇದ್ದ. ನೋಡ್ತಾ ಇರ್ಬೋದು, ಏನೇನು ಅಲ್ಲ ಒಂದೊಂದು ತಗೊಂಡು ಓಡಾಡ್ತಾ ಇರ್ತಾನೆ. ನೀವೇ ನೋಡ್ತಾ ಇರ್ಬೋದು. ಒಂದೇನಂದಾದರೆ ಚೆನ್ನಾಗಿ ಬೇಯಿಸ್ಕೋಬೇಕು, ತೆಳ್ಳಗಿರಬೇಕು. ಗಟ್ಟಿಗಿದ್ದರೆ ಅದು ತಣ್ಣಗೆ ಆಗ್ತಾ ಏನಾಗುತ್ತೆ ಅಂತ ಅಂದರೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಅಂದರೆ ಶಾವಿಗೆ ಒತ್ತಕ್ಕಾಗಲ್ಲ, ಒತ್ತು ಶಾವಿಗೆ ಅಂತ ಹೇಳ್ತಾರಲ್ಲ ಅದು ಇದು. ಹಾಗಾಗಿ ಸ್ವಲ್ಪ ಆದಷ್ಟು ತೆಳು ಇದ್ದರೆ ಅದು ತಣ್ಣಗೆ ಆಗ್ತಾ ನಾವು ಶಾವಿಗೆ ಒತ್ತಂಗೆ ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ ಈ ರೀತಿ ಪಾಕ ತೆಕ್ಕೊಂಡಲ್ಲ, ಈ ರೀತಿ ಬಂದಿದೆ. ಇನ್ನೊಂದು ಏನು ಗೊತ್ತಾ, ನಾನು ತೆಳುವಾಗೆ ಮಾಡಿದೆ. ಈಗ ಕಾಯಿ ಹಾಲು ಅಂತ ಅಂದರೆ ತೆಳುವಾಗೆ ಇದ್ದರೆ ಒಳ್ಳೆಯದು. ಈ ಶಾವಿಗೆಗೆ ಗಟ್ಟಿ ಮಾಡಿದ್ರೆ ಸಾಕಾಗಲ್ಲ ಎಲ್ಲರಿಗೂ. ಕಡಲೆನೂ ಕೂಡ ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಈ ರೀತಿ ಹಾಕ್ತಾಯಿದ್ದೀನಿ. ನನಗೇನು ಅನ್ನಿಸ್ತು ಅಂದರೆ ಎಲ್ಲ ಓಕೆ, ಕೊಬ್ಬರಿ ಒಂದು ಚೇಂಜ್ ಮಾಡಬೇಕಾಗಿತ್ತು, ಕಾಯಿ ಹಾಕಬೇಕಾಗಿತ್ತು. ಟೇಸ್ಟು ಚೆನ್ನಾಗಿರೋದು, ಕರೆ ಬೆಲ್ಲ ಆದರೂ ಆಯಿತು, ಬಿಳೆ ಬೆಲ್ಲ ಆದರೂ ಆಯಿತು, ಟೇಸ್ಟ್ ಚೆನ್ನಾಗಿರೋದು. ಬಟ್ ಕಾಯಿ ಹಾಕಬೇಕಾಯ್ತು, ಕೊಬ್ಬರಿ ಹಾಕ್ಬಾರ್ದಾಗಿತ್ತು ನಾನು. ಇವಾಗ ನೋಡ್ತಾ ಇರ್ಬೋದು, ಇವಾಗ ಒತ್ತು ಶಾವಿಗೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಂತ ಅಂದರೆ ಈ ಶಾವಿಗೆದು ಸ್ಟೀಲ್ದು ಬರುತ್ತಲ್ಲ, ಇದು ಬಂದು ಇಲ್ಲೇ ನಮ್ಮ ಮುಂದಿನ ಮನೆಯವ್ರದ್ದು
ಅವ್ರ ಹತ್ರ ಇಸ್ಕೊಂಡಿದ್ದೆ. ಈ ರೀತಿ ನಮ್ಮ ಮನೇಲಿ ಇಲ್ಲ. ಹಾಗೆಯೇ ಮರದ್ದು ಬರುತ್ತಲ್ಲ, ಮರದಲ್ಲಿ ಒತ್ತು ಶಾವಿಗೆ ಮಾಡ್ತಾರಲ್ಲ, ಅದು ಕೂಡ ಇಲ್ಲ. ಅದರಲ್ಲಿ ನಾವೆಲ್ಲ ನಮ್ಮ ಅಮ್ಮವ್ರ ಮನೇಲೆಲ್ಲ ಶಾವಿಗೆ ಮಾಡಬೇಕಾದ್ರೆ ಅದನ್ನ ಶಾವಿಗೆ ಮಾಡೋದೇ ಒಂದು ದೊಡ್ಡದು ಅನ್ನೋ ಥರ ಅದನ್ನ ಈಸ್ಕೊಂಬಂದು ಅಯ್ಯೋ ಆವಾಗ ಹೆಂಗೆ ಮಾಡೋದು ಏನು ಅಂತ ನಮಗೇನು ಗೊತ್ತಿರಲಿಲ್ವಲ್ಲ ಚಿಕ್ಕ ಮಕ್ಕಳಲ್ಲಿ. ನಮ್ಮ ಅಮ್ಮವ್ರು ಮಾಡೋರು ಅಪರೂಪಕ್ಕೆ ಅದನ್ನು ನಾವೇ ಊರೆಲ್ಲ ಹೇಳ್ಕೊಂಬರೋರು, ನಾವು ಶಾವಿಗೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಈ ರೀತಿ ನಾವು ಇಲ್ಲಿ ಮಂಗಳವಾರ ಎಡೆ ಮಾಡ್ತೀವಲ್ಲ ದೇವರಿಗೆ, ಅಲ್ಲೇನು ಮಾಡೋದಿಲ್ಲ. ಅಲ್ಲಿ ಹಬ್ಬ ಹುಣ್ಮೇಲೆ ಮಾತ್ರ ಮನೆಯಲ್ಲಿ ಇರೋವಂತಹ ದೇವರಿಗೆ ಎಡೆ ಕೊಡ್ತೀವಿ. ವರ್ಷಕ್ಕೊಂದ್ಸತಿ ಜಾತ್ರೆ ಮಾಡ್ತಾರೆ ನೋಡಿ, ಆವಾಗ ಈ ರೀತಿ ನಾನ್ ವೆಜ್ನ ಮಾಡಿ ಎಡೆ ಕೊಡ್ತೀವಿ. ಹಂಗೆ ಇಲ್ಲಿ ವಾರ ಮಾಡ್ದಂಗೆ ಅಲ್ಲಿ ನಮ್ಮೂರ ಸೈಡು ಇಲ್ಲ. ಹಾಗೆಯೇ ಈಗ ನೋಡಿ ಈ ರೀತಿ ಶಾವಿಗೆಯಲ್ಲಿ ಒತ್ತು ಶಾವಿಗೆನ ಮಾಡೋದು. ಇದು ನನಗೆ ತುಂಬಾ ಇಷ್ಟ ಆಯಿತು. ನಾನು ಒಂದು ಪರ್ಚೇಸ್ ಮಾಡಬೇಕು ಅಂತ. ಅಂದರೆ ನಾವು ತಿನ್ನಬೇಕು ಅಂದಾಗ ನಾನು ಚಕ್ಲಿ ಓಲ್ಡ್ ಬರುತ್ತಲ್ಲ, ಅದರಲ್ಲಿ ನಾನು ಶಾವಿಗೆನ ಮಾಡ್ಕೊತಾ ಇರ್ತೀನಿ. ಆದರೆ ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ. ಇದೊಂದು ಸರಿ ನಾವು ಏನಾದರೂ ಒಂದು ಸೇವಿಂಗ್ಸ್ ಅಂತ ಮಾಡಿಕೊಂಡು ಇದನ್ನು ಎತ್ತಿಕೊಂಡ್ರೆ ಯೂಸ್ ಆಗುತ್ತೆ ಮುಂದಕ್ಕೆ. ಎಷ್ಟು ವರ್ಷ ಆದ್ರೂ ಇರುತ್ತೆ ಅಲ್ವಾ. ಈಗ ಎಷ್ಟೋ ಅಜ್ಜಿದಿರು ಅವ್ರ ತಾತನ ಮುತ್ತಾತನ ಕಾಲದ್ದು ವಸ್ತು ಎಲ್ಲ ಇಟ್ಕೊಂಡಿರ್ತಾರೆ. ಹಾಗೆ ನಮ್ಮ ಮುಂದಕ್ಕೆ ಫ್ಯೂಚರ್ಗೆ ನಮ್ಮ ಮೊಮ್ಮಕ್ಕಳು ಕಾಲಕ್ಕೂ ಕೂಡ ಇದು ಇದ್ದೇ ಇರುತ್ತೆ. ಈ ರೀತಿ ಅವರು ಅಂದರೆ ಇವಾಗ ಯಾರು ಕೂಡ ಎಲ್ಲ ಮರದ್ದಾಗಲಿ ಅದೆಲ್ಲ ಬಳಸೋಕೆ ಹೋಗಲ್ಲ. ಡೈರೆಕ್ಟಾಗಿರೋವೆಲ್ಲ ಬಂದುಬಿಟ್ಟಿದ್ದಾವಲ್ಲ ಸ್ಟೀಲಲ್ಲಿ, ಈ ಥರ ಎಲ್ಲನೂ ಕೂಡ ಇವಾಗ ಅಂದರೆ ಜನ್ರೇಷನ್ ಚೇಂಜ್ ಆದಂಗೆ ಇದು ಮನುಷ್ಯರು ಕೂಡ ಚೇಂಜ್ ಆಗ್ತಾ ಇರ್ತಾರೆ, ಜನರು ಕೂಡ ಚೇಂಜ್ ಆಗ್ತಾ ಇರ್ತಾರೆ. ಹಂಗೆ ನಾವು ಕೂಡ ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗ್ತಾ ಇರಬೇಕು. ಆದರೆ ಏನೆಲ್ಲ ಒಳ್ಳೆಯ ಗುಣಗಳಿದ್ದಾವೆ ಅದೆಲ್ಲ ಇದ್ದೇ ಇರಬೇಕು, ಆಯಿತಾ. ಚೇಂಜ್ ಆಯಿತು ಅಂತ ಅಂದ್ಬಿಟ್ಟು ಕೆಟ್ಟ ದೃಷ್ಟಿಯಲ್ಲಿ ಚೇಂಜ್ ಆಗೋದಕ್ಕೆ ಹೋಗಬಾರ್ದು. ನಮ್ಮ ಏನು ಮನಸ್ಥಿತಿ ಇದೆ, ಈ ರೀತಿ ಹೆಂಗಿದೆ ಅದಕ್ಕೆ ಹೊಂದ್ಕೊಂಡು ಹೋದರೆ ನಮ್ಮ ಜೀವನ ಸಕ್ಸಸ್ ಆಗಿ ಸಾಗುತ್ತೆ. ಅಥವಾ ಅಕ್ಕಪಕ್ಕದವ್ರ ಮನೆ ನೋಡ್ಕೊಂಡು ಹೋದರೆ ಇನ್ನೂ ಕೂಡ ಸಾಲ ಜಾಸ್ತಿ ಆಗುತ್ತೆ. ನೆಮ್ಮದಿ ಇರಲ್ಲ, ಮನೇಲೂ ನೆಮ್ಮದಿ ಇರಲ್ಲ, ಮನಸ್ಸಲ್ಲೂ ನೆಮ್ಮದಿ ಇರಲ್ಲ, ದುಡ್ಡಲ್ಲೂ ಕೂಡ ಅಷ್ಟು ಇದ್ದಿರಲ್ಲ. ಮನಸ್ಥಿತಿ ಅಂತಾರಲ್ಲ ಹಂಗೆ. ಇವಾಗ ಶಾವಿಗೆ ಎಲ್ಲ ಒತ್ತಿದ್ದಾಯ್ತಲ್ವ, ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಇದನ್ನು ತೊಳೆಯೋದಕ್ಕೆ ಅಂತ ಹಾಕ್ತಾಯಿದ್ದೀನಿ. ನೆನೆಸಾದ್ಮೇಲೆ ಆಮೇಲೆ ತೊಳಿತೀನಿ. ಅದಕ್ಕಿಂತ ಮುಂಚೆ ಅದು ತೊಳೆಯೋಕ್ಕೆ ಹೋದರೆ ಬರೋದಿಲ್ಲ, ಬೇಗ ಟೈಮ್ ಇಲ್ವಲ್ಲ ಅಂತ ಅಂದ್ಬಿಟ್ಟು ಬಕೆಟಲ್ಲಿ ನೆನೆ ಹಾಕ್ತಾಯಿದ್ದೀನಿ. ಓಕೆ, ಹೇಗೆ ಅನ್ನಿಸ್ತಾ ಇದೆ ಬ್ಲಾಗು ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಈ ಒಂದು ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ನನಗೊಂದು ಕಮೆಂಟ್ಸ್ ಮಾಡಿ. ಎಲ್ಲರಿಗೂ ಗೊತ್ತು, ಬಟ್ ನಾನು ಮಾಡಿರೋದು ನನ್ನ ಲೈಫ್ ಸ್ಟೈಲ್ ನಾನು ನಿಮಗೆ ಶೇರ್ ಮಾಡಬೇಕಲ್ವ. ಸೊ ಹಂಗಾಗಿ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದು ಎಷ್ಟು ಕಷ್ಟ ಗೊತ್ತಾ ಫ್ರೆಂಡ್ಸ್. ಇವೆಲ್ಲ ಒತ್ತಿ ಇಡ್ಲಿ ಹೆಂಗೆ ಮಾಡ್ತೀವಿ ಹಂಗೆ ಅದಕ್ಕಿಂತ ಹೆಚ್ಚು ಪಟ್ಟು ಮಾಡಬೇಕು. ತೊಳೆಯೋದು, ಬೆಳಗೋದು, ಒತ್ತೋದು ಇದೆಲ್ಲನೂ ಕೂಡ ಜಾಸ್ತಿನೇ ಆಗುತ್ತೆ. ಒಂದಿಬ್ಬರು 3 ಜನ ಜೊತೆಗೆ ಕೈ ಸೇರಿಸಿದ್ರೆ ಬೇಗ ಒಂದು ಅರ್ಧ ಗಂಟೆ ಒಳಗಡೆನೇ ಆಗೋಗುತ್ತೆ. ಒಬ್ಬೊಬ್ರು ಶಾವಿಗೆ ಒತ್ತುತ್ತಾ ಇದ್ದರೆ ಕೆಳಗಡೆ ಪ್ಲೇಟ್ ಇಟ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡಿದಷ್ಟು ಬೇಗ ಕೆಲಸಗಳು ಮುಗೀತದೆ ಅಲ್ವಾ. ನೋಡ್ತಾ ಇರ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.